ಶುಭೋದಯ. ಇದು ನಮ್ಮ ಶುಕ್ರವಾರದ ಫಸ್ಟ್ ಲಾಗ್ ಆಗಿರುತ್ತೆ. ಇದು ಮಕ್ಕಳೊಂದಿಗೆ ರಜಾ ದಿನಗಳು. ಬೆಳಗ್ಗೆ ಎದ್ದು ನಾನು ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ನಾನು ಡೈಲಿ ಬಿಸಿನೀರು ಕುಡಿತೀನಿ. ನಾನು ಬಿಸಿನೀರು ಕುಡಿದ ಮೇಲೆ ನನ್ನ ಮಗಳು ಇನ್ನೂ ಮಲಗಿದ್ಲು. ನನ್ನ ಮಗಳನ್ನ ಎಬ್ಬಿಸ್ದೆ. ನನ್ನ ಮಗಳು ಎದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿ ಈಚೆ ಬಂದು ಅವಳು ಡೈಲಿ ಎಕ್ಸಸೈಜ್ ಮಾಡ್ತಾಳೆ. ಎಕ್ಸಸೈಜ್ ಮುಗಿಸಿದ ಮೇಲೆ ಅವಳು ಸ್ವಲ್ಪ ಉಗುರು ಬೆಚ್ಚಿನ ನೀರಿಗೆ ನಿಂಬೆ ರಸ ಹಾಕಿ ಡೈಲಿ ಕುಡಿತಾಳೆ. ನಿಂಬೆ ರಸ ಹಾಕಿ ನೀರು ಕುಡಿದ ನಂತರ ಸ್ವಲ್ಪ ಸಮಯ ಆದಮೇಲೆ ಹಸಿ ತರಕಾರಿಗಳನ್ನ ತಿನ್ನೋಕ್ಕೆ ಕೊಟ್ಟೆ. ಅವಳು ಹಸಿ ತರಕಾರಿ ಎಲ್ಲ ತಿಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಂತರ ಅವಳು ಸ್ನಾನಕ್ಕೆ ಹೋದಳು. ಅವಳು ಸ್ನಾನ ಮಾಡ್ಕೊಂಡು ಬಂದಳು, ನಾನು ಸ್ನಾನ ಮಾಡ್ಕೊಂಡು ಬಂದೆ. ನಂತರ ಇಬ್ಬರೂ ರೆಡಿ ಆದ್ವಿ. ತಿಂಡಿಗೆ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದ್ದೆ. ಇಬ್ಬರೂ ರೆಡಿ ಆದಮೇಲೆ ನಾನು ನನ್ನ ಮಗಳನ್ನ ಜೊತೆಗೆ ಕೂರಿಸ್ಕೊಂಡು ಪೂಜೆ ಮಾಡಿದೆ. ಇವತ್ತು ಶುಕ್ರವಾರದ್ರಿಂದ ನಾನು ನಾನು ನನ್ನ ಮಗಳು ಸೇರಿಕೊಂಡು ಸಹಸ್ರನಾಮ ಹೇಳಿದ್ವಿ. ಸಹಸ್ರನಾಮ ಎಲ್ಲ ಹೇಳಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಇಬ್ಬರು ತಿಂಡಿ ತಿಂದಮೇಲೆ ನಾನು ಮಧ್ಯಾಹ್ನದ ಅಡುಗೆಗೆ ಅಂತ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದೆ. ಸಾಂಬಾರು ಎಲ್ಲ ಮಾಡಿ ಅಡುಗೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಊಟ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಆಯಿತು. ಸಂಜೆ ಆದಮೇಲೆ ಮತ್ತೆ ದೀಪ ಹಚ್ಚಿದ ಮೇಲೆ ನಾನು ಮತ್ತು ನನ್ನ ಮಗಳು ಜೊತೆ ವಾಕ್ ಹೋಗೋದ್ರಿಂದ ನನ್ನ ಮಗಳು ನಾನು ಜೊತೆಗೆ ಓಡಾಡ್ದಂಗೆ ಆಗುತ್ತೆ. ಅವಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಮನೆಯಲ್ಲೇ ಇದ್ದು ಮೊಬೈಲ್ ನೋಡೋದು, ಟಿ ವಿ ನೋಡೋದು ಇದು ಸ್ವಲ್ಪ ಕಡಿಮೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನನ್ನ ಮಗಳ ಜೊತೆ ನಾನು ವಾಕ್ ಮಾಡ್ಕೊಂಡು ಮನೆಗೆ ಬಂದಿಂದ ಅವಳು ಏನಾದರೂ ಸ್ನ್ಯಾಕ್ಸ್ ಮಾಡು ಅಂದ್ಲು. ಸ್ನ್ಯಾಕ್ಸ್ಗೆ ನಾನು ಆಲೂ ಬಜ್ಜಿ ಮಾಡಿದೆ. ಇದು ನಮ್ಮ ಇವತ್ತಿನ ವ್ಲಾಗ್. ದಯವಿಟ್ಟು ನಿಮ್ಮ ಸಹಕಾರ ನಮಗಿರಲಿ. ಧನ್ಯವಾದಗಳು.